ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. 30 Minutes 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್. ನಿನ್ನೆ ನಡೆದಂತಹ ಡೆವಲಪ್ಮೆಂಟ್ಸ್ ಜೊತೆಗೆ ಇವತ್ತು ಯಾವೆಲ್ಲ ಪ್ರಮುಖ ವಿದ್ಯಮಾನಗಳು ಜರುಗೋದಿಕ್ಕಿದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು 30 ಸುದ್ದಿಗಳಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಹಿಜಾಬ್ ಕೇಸರಿ ಶಾಲು ವಿವಾದ ಭಾರಿ ವಿವಾದವನ್ನೇ ಹುಟ್ಟುಹಾಕಿದೆ. ವಿವಾದಕ್ಕೆ ಬ್ರೇಕ್ ಹಾಕಲು ಹೈಕೋರ್ಟ್ ಮುಂದಾಗಿದೆ. ಹಿಜಾಬ್ ಹಾಗೂ ಕೇಸರಿ ವಿಚಾರ ಹೈಕೋರ್ಟ್ನಲ್ಲಿ ಇವತ್ತು ತೀರ್ಪು ಬರಲಿದ್ದು, ಇವತ್ತು ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ನ ಸಿಜೆ ನೇತೃತ್ವದ ಪೂರ್ಣ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ. ಈಗಾಗಲೇ ವಾದ ಪ್ರತಿವಾದ ಕೇಳಿರುವ ನ್ಯಾಯಪೀಠ ಧಾರ್ಮಿಕ ಗುರುತು ಶಾಲೆಗಳಲ್ಲಿ ಹಾಕದಂತೆ ಸೂಚನೆ ಕೊಟ್ಟಿದೆ. ಇವತ್ತು ಮತ್ತೆ ಸರ್ಕಾರಿ ಪರ ವಕೀಲರು ವಾದ ಮಂಡಿಸಲಿದ್ದಾರೆ. ಎರಡೂ ಕಡೆಗಳ ವಾದ ಪ್ರತಿವಾದ ಆಲಿಸಿದ ಬಳಿಕ ನ್ಯಾಯಾಧೀಶರು ಇವತ್ತೇ ತೀರ್ಪು ಪ್ರಕಟಿಸುವ ಸಾಧ್ಯತೆ ಇದೆ. ಇವತ್ತಿನಿಂದ ಮತ್ತೆ 9 ಮತ್ತು 10ನೇ ತರಗತಿ ಆರಂಭವಾಗಲಿದೆ. 2ನೇ ಹಂತದಲ್ಲಿ ಪಿಯುಸಿ, ಆ ನಂತರದ ತರಗತಿಗಳನ್ನು ಆರಂಭಿಸಲು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಶಾಲೆ ಆರಂಭವಾಗಲಿದ್ದು, ಶಾಲೆಯ ಆರಂಭದ ಹಿನ್ನೆಲೆಯಲ್ಲಿ ಹೈಸ್ಕೂಲ್ಗಳ ಬಳಿ ಕಟ್ಟೆಚ್ಚರ ವಹಿಸಲಾಗಿದೆ. ಶಾಲಾ ಆವರಣದಲ್ಲಿ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ ಇರುತ್ತೆ. ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಬೇರೆ ಯಾರಾದರೂ ಕಂಡು ಬಂದರೆ ಕ್ರಮ ಕೈಗೊಳ್ಳಲಾಗುತ್ತೆ. ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಹಿಜಾಬ್, ಕೇಸರಿ ಶಾಲು ಸೇರಿದಂತೆ ಯಾವುದೇ ಧಾರ್ಮಿಕ ಸಂಕೇತಗಳನ್ನು ಧರಿಸುವಂತಿಲ್ಲ ಅನ್ನುವ ಹೈಕೋರ್ಟ್ನ 3 ಸದಸ್ಯ ಪೀಠದ ಆದೇಶದ ಅನುಷ್ಠಾನಕ್ಕೆ ಸಕಲ ರೀತಿಯಲ್ಲಿ ಸಿದ್ಧತೆ ನಡೆದಿದೆ. ಇವತ್ತಿನಿಂದ 10 ದಿನಗಳ ಕಾಲ ಜಂಟಿ ಅಧಿವೇಶನ ನಡೆಯಲಿದೆ. ಇದಕ್ಕಾಗಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇವತ್ತು ರಾಜ್ಯಪಾಲರ ಭಾಷಣದೊಂದಿಗೆ ಅಧಿವೇಶನ ಆರಂಭವಾಗಲಿದೆ. ರಾಜ್ಯಪಾಲರ ಭಾಷಣಕ್ಕೆ ವಂದನಾ ನಿರ್ಣಯದ ಮೇಲೆ ಚರ್ಚೆ ನಡೆಯಲಿದೆ. ಅಲ್ಲದೆ ಅಧಿವೇಶನದಲ್ಲಿ ಹಿಜಾಬ್ ವಿವಾದ ಪ್ರತಿಧ್ವನಿಸುವ ಸಾಧ್ಯತೆ ಇದೆ. ಇನ್ನು ಸರ್ಕಾರದ ಸಚಿವರು ಸಹ ವಿಪಕ್ಷಗಳ ಪ್ರಶ್ನೆಗೆ ಉತ್ತರಿಸಲು ಸಿದ್ಧರಾಗಿದ್ದಾರೆ. ಹಿಜಾಬ್ ಕೇಸರಿ ಶಾಲು ವಿವಾದ ಅಧಿವೇಶನದಲ್ಲಿ ದೊಡ್ಡ ಕೋಲಾಹಲವೇ ಸೃಷ್ಟಿಸಲಿದೆ ಅಂತ ಹೇಳಲಾಗುತ್ತಿದೆ. ಅಧಿವೇಶನಕ್ಕೆ ಆಡಳಿತಾರೂಢ ಬಿಜೆಪಿ ಸಜ್ಜಾಗಿದೆ. ಪ್ರತಿಪಕ್ಷಗಳಿಗೆ ತಕ್ಕ ಉತ್ತರ ಕೊಡಲು ಬಿಜೆಪಿ ಕೂಡ ರೆಡಿಯಾಗಿದೆ. ಸಿಎಂ ಬೊಮ್ಮಾಯಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದು, ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಯಲಿದೆ. ಅಧಿವೇಶನಕ್ಕೆ ಸಜ್ಜಾಗುವ ಸಂಬಂಧ ಶಾಸಕರ ಜೊತೆ ಚರ್ಚೆ ನಡೆಸಲಿದ್ದು, ಅಧಿವೇಶನದಲ್ಲಿ ಎತ್ತುವ ವಿಷಯಗಳ ಬಗ್ಗೆ ಚರ್ಚೆ ಮತ್ತು ಪ್ರತಿಪಕ್ಷಗಳಿಗೆ ತಿರುಗೇಟು ಕೊಡುವ ಸಂಬಂಧ ಸಮಾಲೋಚನೆ ನಡೆಸಲಿದ್ದಾರೆ. ಸಮವಸ್ತ್ರ ಸಂಬಂಧ ಸದನದಲ್ಲಿ ಮಹತ್ವದ ನಿಲುವು ಪ್ರಕಟಿಸುವ ಸಾಧ್ಯತೆ ಇದೆ. ಹಿಜಾಬ್ ವಿಚಾರದಲ್ಲಿ ಕಾಂಗ್ರೆಸ್ಗೆ ಪ್ರತ್ಯುತ್ತರ ನೀಡಲು ಬಿಜೆಪಿ ಕೂಡ ಸಜ್ಜಾಗಿದೆ. ಇವತ್ತಿನಿಂದ ವಿಧಾನಮಂಡಲ ಜಂಟಿ ಅಧಿವೇಶನ ಆರಂಭವಾಗಲಿದೆ. ಅಧಿವೇಶನಕ್ಕಾಗಿ ತಾಲೀಮು ನಡೆಸಲು ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಸಜ್ಜಾಗಿದ್ದು, ಇವತ್ತು ಸಂಜೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ 6 ಗಂಟೆಗೆ ಸಿಎಲ್ಪಿ ಮೀಟಿಂಗ್ ನಡೆಯಲಿದೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೇರಿದಂತೆ ಎಲ್ಲ ಎಂಎಲ್ಎ, ಎಂಎಲ್ಸಿಗಳು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಸಭೆಯಲ್ಲಿ ರಾಜ್ಯಪಾಲರ ಭಾಷಣದ ಮೇಲೆ ಯಾವ ರೀತಿ ಚರ್ಚೆ ಮಾಡಬೇಕು, 10 ದಿನಗಳ ಕಾಲ ನಡೆಯುವ ಕಲಾಪದಲ್ಲಿ ಯಾವ ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕು, ಈ ಎಲ್ಲ ವಿಚಾರಗಳನ್ನು ಚರ್ಚಿಸಲು ಸಿಎಲ್ಪಿ ಸಭೆ ನಡೆಯಲಿದೆ. ಸಭೆಯಲ್ಲಿ ಶಾಸಕರು, ಪರಿಷತ್ ಸದಸ್ಯರ ಅಭಿಪ್ರಾಯವನ್ನ ಸಿದ್ದರಾಮಯ್ಯ ಸಂಗ್ರಹಿಸಲಿದ್ದಾರೆ. ಹಿಜಾಬ್ ಕುರಿತು ಪ್ರಸ್ತಾಪ ಮಾಡಬೇಕಾ ಮಾಡಬಾರದಾ ಅನ್ನೋದ್ರ ಬಗ್ಗೆ ಅಂತಿಮ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ. ಇವತ್ತು 3 ರಾಜ್ಯದಲ್ಲಿ ಮತದಾನ ನಡೆಯಲಿದೆ. ಉತ್ತರ ಪ್ರದೇಶದಲ್ಲಿ 2ನೇ ಹಂತದ ಮತದಾನ ನಡೆದರೆ, ಉತ್ತರಾಖಂಡ್, ಗೋವಾದಲ್ಲಿ ಇವತ್ತು ಒಂದೇ ಹಂತದಲ್ಲಿ ಮತದಾನ ನಡೆಯಲಿದೆ. ಉತ್ತರ ಪ್ರದೇಶದ 9 ಜಿಲ್ಲೆಯ 55 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದ್ದು, 586 ಮಂದಿ ಚುನಾವಣಾ ಅಭ್ಯರ್ಥಿಗಳು ಅಖಾಡದಲ್ಲಿದ್ದಾರೆ. ಗೋವಾದ 40 ವಿಧಾನಸಭೆ ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದ್ದು, 301 ಮಂದಿ ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದಾರೆ. ಬಿಜೆಪಿ, ಕಾಂಗ್ರೆಸ್, ಟಿಎಂಸಿ, ಆಪ್ ನಡುವೆ ತೀವ್ರ ಸೆಣಸಾಟ ನಡೆಯಲಿದೆ. ಉತ್ತರಾಖಂಡ್ನ 13 ಜಿಲ್ಲೆಯ 70 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದ್ದು, ಅದೃಷ್ಟ ಪರೀಕ್ಷೆಗೆ 632 ಮಂದಿ ಅಭ್ಯರ್ಥಿಗಳು ಇಳಿದಿದ್ದಾರೆ. ಇವತ್ತಿನಿಂದ ಶಾಲೆಗಳನ್ನು ಆರಂಭಿಸುತ್ತೇವೆ ಅಂತ ಹುಬ್ಬಳ್ಳಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಈಗಾಗಲೇ ಜಿಲ್ಲಾಧಿಕಾರಿಗಳು, ಡಿಡಿಪಿಐ, ಶಾಲಾ ಆಡಳಿತ ಮಂಡಳಿಗಳಿಗೆ ಶಾಂತಿ ಸಭೆಯನ್ನ ಮಾಡೋದಕ್ಕೆ ತಿಳಿಸಿದ್ದೆ. ಶಾಂತಿಯುತವಾಗಿ ಎಲ್ಲಾ ತರಗತಿಗಳು ನಡೆಯುತ್ತೆ. ಇನ್ನು ಪರಿಸ್ಥಿತಿ ನೋಡಿಕೊಂಡು ಕಾಲೇಜುಗಳ ಆರಂಭದ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದರು. ಹಿಜಾಬ್ ವಿಚಾರದಲ್ಲಿ ವಿವಾದ ಸೃಷ್ಟಿಸಲು ಯತ್ನಿಸುವವರ ಬಗ್ಗೆ ನಿಗಾ ವಹಿಸಲಾಗುತ್ತಿದೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. 10th ಸ್ಟ್ಯಾಂಡರ್ಡ್ ಚಾಲೂ ಆಗುತ್ತೆ. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮತ್ತು DDPI ಅವರಿಗೆ, SP ಅವರಿಗೆ ಯಾವ್ಯಾವ ಸ್ಕೂಲು ಪ್ರಮುಖವಾಗಿರುವಂಥದ್ದು ಅಲ್ಲೆಲ್ಲ ಶಾಂತಿ ಸಭೆಯನ್ನು ಮಾಡಿ, ಪೇರೆಂಟ್ಸ್ ಟೀಚರ್ ಸಭೆಯನ್ನು ಮಾಡಿ ಪ್ರಾರಂಭ ಮಾಡಬೇಕು, ಸೌಹಾರ್ದತೆ ವಾತಾವರಣ ಮೂಡಿಸಬೇಕು ಅಂಥೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ನನಗೆ ವಿಶ್ವಾಸ ಇದೆ, ನಾಳೆ 10ನೇ ತರಗತಿವರೆಗೂ ಅತ್ಯಂತ ಶಾಂತವಾಗಿ ಶಾಲೆಗಳು ನಡೀತದೆ. ಅದರ ಮತ್ತೆ ನೋಡಿಕೊಂಡು ಮುಂದಿನ PUC ಮತ್ತು ಡಿಗ್ರಿ ಕಾಲೇಜಸ್ ಬಗ್ಗೆ ನಮ್ಮ ಶಿಕ್ಷಣ ಸಚಿವರು ಪರಿಸ್ಥಿತಿ ನೋಡಿಕೊಂಡು ವರದಿಯನ್ನು ಕೊಡೋಕ್ಕೆ ಹೇಳಿದ್ದೇನೆ.
ಇನ್ನು ಹಿಜಾಬ್ ವಿಚಾರವಾಗಿ ಪ್ರತಿಕ್ರಿಯಿಸಿದ ಶಿಕ್ಷಣ ಸಚಿವ ಬಿಸಿ ನಾಗೇಶ್, ಮಕ್ಕಳು ಸಮವಸ್ತ್ರದಲ್ಲಿ ಬರಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ದೇವೆ. ಸಮವಸ್ತ್ರಕ್ಕಿಂತ ನಮಗೆ ಧರ್ಮವೇ ಮುಖ್ಯ, ಅದರ ಆಚರಣೆಯೇ ಮುಖ್ಯ ಅಂತ ಶುರು ಮಾಡಿದ್ರು. ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅದಕ್ಕೆ ಕರ್ನಾಟಕ ಸರ್ಕಾರ ಬದ್ಧವಾಗಿರುತ್ತೆ. ಹೈಕೋರ್ಟ್ ಆದೇಶದ ಪ್ರಕಾರ ಸೋಮವಾರದಿಂದ 9 ಮತ್ತು 10ನೇ ತರಗತಿಗಳು ಆರಂಭ ಆಗುತ್ತೆ. ಹಿಜಾಬ್ ವಿವಾದಕ್ಕೆ ಕಾರಣದ ಬಗ್ಗೆ ತನಿಖೆಯನ್ನು ನಡೆಸಲಾಗ್ತಾ ಇದೆ ಅಂತ ಹೇಳಿದ್ರು. ಅನೇಕ ದೇಶಗಳಲ್ಲಿ ನಿಮಗೆ ಗೊತ್ತಿದೆ, ಹಿಜಾಬ್ ಮತ್ತು ಬುರ್ಕವನ್ನ ಟೋಟಲ್ ಬ್ಯಾನ್ ಮಾಡಿದ್ದಾರೆ ಅನೇಕ ದೇಶಗಳು. ಇವತ್ತು ನಿನ್ನೆ ಅಲ್ಲ, ಅನೇಕ ವರ್ಷಗಳಿಂದ ಬ್ಯಾನ್ ಆಗಿದೆ. ತಾಲಿಬಾನಿನ ಆಡಳಿತ ಅಫ್ಘಾನಿಸ್ತಾನ ಕೈಗೆ ಬಂತು, ಅವಾಗ ಬುರ್ಕಾ ಮತ್ತು ಹಿಜಾಬನ್ನ ಪಬ್ಲಿಕ್ ಪ್ಲೇಸ್ ಅಲ್ಲೂ ಅವರು ಇದನ್ನ ಮಾಡಿದಾಗ, ಜನ ಅಲ್ಲಿ ಹೆಣ್ಮಕ್ಳು ಪ್ರೊಟೆಸ್ಟ್ ಮಾಡಿದಾಗ ಅವರು ಸಹಿತ ಅದನ್ನ ತೆಗೆದಾಕೋರು. ಇಲ್ಲಿ ನಾವು ಸ್ಪಷ್ಟವಾಗಿ ಹೇಳಿರೋದೇನೆಂದ್ರೆ, ಮಕ್ಕಳು ಸಮವಸ್ತ್ರದಲ್ಲಿ ಬರಬೇಕು, ನಮ್ಮ ರಿಲಿಜನ್ ಮುಖ್ಯ, ಅದರ ಪ್ರಾಕ್ಟೀಸಸ್ ಮುಖ್ಯ ಅಂತ ಶುರು ಮಾಡಿದಂಥವ್ರು ಯಾವುದೇ ಥರವಾದಂಥ ರಿಲಿಜಿಯಸ್ ಇದನ್ನು ಮಾಡೋದಕ್ಕೆ ಹಕ್ಕಿಲ್ಲ. ಮತ್ತು ಸ್ಪಷ್ಟವಾಗಿ ಹೇಳಿದ್ದಾರೆ, ಹಿಜಾಬ್ ಮತ್ತು ಕೇಸರಿ ಶಾಲನ್ನು ಶಾಲೆಗಳಲ್ಲಿ ಹಾಕೊಂಬರಬಾರ್ದು ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ಕರ್ನಾಟಕ ಸರ್ಕಾರನೂ ಬದ್ಧ ಆಗಿರುತ್ತೆ. ಹಿಂದೂಸ್ತಾನದಲ್ಲಿ ಅತಿ ಹೆಚ್ಚು ರೇಪ್ ಕೇಸ್ ಆಗ್ತಿದೆಯಂತೆ. ಹಿಜಾಬ್ ಬುರ್ಕಾ ಹಾಕದಿರೋದೇ ರೇಪ್ಗೆ ಕಾರಣ ಅಂತ ಮಾಜಿ ಸಚಿವ ಜಮೀರ್ ಅಹಮದ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಹೆಣ್ಣು ಮಕ್ಕಳ ಸೌಂದರ್ಯ ಕಾಣದಂತೆ ಹಿಜಾಬ್ ಹಾಕ್ತಾರೆ. ಸ್ವಾತಂತ್ರ್ಯ ಪೂರ್ವದಿಂದಲೂ ಹಿಜಾಬ್ ಹಾಕುವ ಪದ್ಧತಿ ಇದೆ. ಹೆಣ್ಣು ಮಕ್ಕಳ ಸೌಂದರ್ಯ ಕಾಣದಿರಲಿ ಅಂತ ಈ ಪರದೆಯನ್ನ ಹಾಕಿಕೊಳ್ಳಲಾಗುತ್ತೆ. ಈ ರೀತಿ ಪರದೆ ಹಾಕಿಕೊಳ್ಳದೆ ಇರೋದು ರೇಪ್ಗೆ ಕಾರಣ ಆಗತ್ತೆ ಅಂತ ಹಿಜಾಬ್ ಸಮರ್ಥನೆ ವೇಳೆ ಜಮೀರ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಇದಾದ ಬಳಿಕ ಜಮೀರ್ ಅಹಮದ್ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ನನ್ನ ಅಭಿಪ್ರಾಯವನ್ನು ನಾನು ಹೇಳಿದ್ದೀನಿ, ಅಂತಹ ತಪ್ಪೇನಿದೆ? ದೇಶದಲ್ಲಿ ರೇಪ್ ಕೇಸ್ ಮಾಹಿತಿ ಮೇಲೆ ಮಾತಾಡಿದ್ದೀನಿ ಅಂತ ಹೇಳಿದ್ದಾರೆ. ಬ್ಯೂಟಿ ಕಾಣಬಾರ್ದು, ಬೇರೆಯವ್ರು ಕಂಡು ಬೀಳ್ಬಾರ್ದು. ಆ ಹಿಜಾಬ್ ಸೇಫ್ಟಿ ಎಲ್ಲಕ್ಕಿಂತ ಹೆಚ್ಚಿನ ಇಂಡಿಯಾದಲ್ಲಿ ರೇಪ್ ರೇಟ್ ಜಾಸ್ತಿ ಆಗಿದೆ. ಅಂದ್ರೆ ಈ ಹಿಜಾಬ್ ಆಗಿದ್ರೆ ಒಂದು ರಕ್ಷಣೆ, ಹೆಣ್ಮಕ್ಳಿಗೆ ರಕ್ಷಣೆ ಅಂತ ಆ ಹಿನ್ನೆಲೆ ಹೇಳಿರೋದು. ಹಿಜಾಬ್ ಬ್ಯೂಟಿ ಬೇರೆಯವ್ರು ಕಾಣ್ತಾ ಇದಿಲ್ಲ ಸ್ವಾಮಿ. ಹಿಜಾಬ್ ಹಾಕೊಂಡ್ರೆ ಏನಾಗ್ತದೆ, ಯಾರು ಅವ್ರ ಮೇಲೆ ಕಂಡ್ಬಿಡಲ್ಲ. ಈ ಕಂಡ್ಬಿದ್ರೆ ತಾನೆ ನಾನು ಹೇಳಿದ್ದು ಸೇಫ್ ಗಾರ್ಡ್ಗಿದ್ದು ಹಿಜಾಬ್. ರೇಪ್ ಜಾಸ್ತಿ ಆಗಿದೆ ಅಂತ ಹೇಳಿರೋದು. ಆಗಿರೋ ತಪ್ಪೆ, ಅದು ತೆಗೀರಿ ನೀವು. ಹಿಜಾಬ್ ವಿಚಾರದಲ್ಲಿ ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಗುಡುಗಿದ್ದಾರೆ. ಹಿಜಾಬ್ ನಿಲುವಿನ ಬಗ್ಗೆ ಕಾಂಗ್ರೆಸ್ ಸ್ಪಷ್ಟೀಕರಣ ಕೊಡ್ಲಿ. ಸಮವಸ್ತ್ರ ಫಾಲೋ ಮಾಡಿದ್ರೆ ಯಾವ ಕಿರಿಕಿರಿನೂ ಇರಲ್ಲ. ನಿಮ್ಮ ಧರ್ಮದ ವಸ್ತ್ರಗಳನ್ನ ಶಾಲಾ ಕಾಲೇಜು ಹೊರಗಡೆ ಇರಿ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಹಾಕೊಂಡು ಬರೋದು ಕೋಮು ಸಾಮರಸ್ಯ ಹಾಳು ಮಾಡುತ್ತೆ. ಹಿಜಾಬ್ ಸಂಸ್ಕೃತಿ ಎಲ್ಲಿ ಹುಟ್ಟಿದೆ, ಆ ಮೂಲವನ್ನ ಕಾಂಗ್ರೆಸ್ ಹುಡುಕಲಿ. ವೋಟ್ ಬ್ಯಾಂಕ್ಗಾಗಿ ರಾಜಕೀಯ ಮಾಡೋದನ್ನ ನಿಲ್ಲಿಸ್ಲಿ ಅಂತ ಕಿಡಿಕಾರಿದ್ರು. ಈಗ ನಾನು ಕಾಂಗ್ರೆಸ್ ಅವರಿಗೆ ಒಂದು ಮಾತು ಕೇಳ್ತೀನಿ, ಇದರಲ್ಲಿ ಅವ್ರದ್ದು ಕ್ಲಿಯರ್ ಕಟ್ ಸ್ಟ್ಯಾಂಡ್ ಏನು? ಹಿಜಾಬ್ ಪರವಾಗಿದ್ದೀರೋ ಅಥವಾ ಹಿಜಾಬ್ ವಿರೋಧ ಮಾಡ್ತಿರೋ, ಈ ಸ್ಪಷ್ಟೀಕರಣ ಕೊಡಲಿ ಅವರು. ಅದು ಬಿಟ್ಟು ಅವ್ರ ಕಾರಣ, ಇವ್ರ ಕಾರಣ, ಸರ್ಕಾರ ಕಾರಣ ಅದು ಬಿಟ್ಬಿಡಿ. ನಿಮ್ದು ಧಾರ್ಮಿಕವಾದಂಥ ಯಾವುದೇ ಆಚರಣೆ ಇರ್ಬೋದು, ಯಾವುದೇ ರೀತಿ ವಸ್ತ್ರ ಸಂಹಿತೆ ಇರ್ಬೋದು, ಎಲ್ಲವನ್ನೂ ಖಾಸಗಿಯಾಗಿ ನೀವು ಆ ಸ್ಕೂಲಿಂದ ಕ್ಲಾಸಿಂದ ಹೊರಗಡೆ ಹೋದ್ಮೇಲೆ ಆಚರಣೆ ಮಾಡ್ಬೋದು. ಅದು ಬಿಟ್ಟು ಈ ರೀತಿ ನಾನು ಕ್ಲಾಸಿಗೆ ಅದೇ ರೀತಿ ಹಿಜಾಬ್ ಹಾಕೊಂಡು ಬರ್ತೇನೆ ಅನ್ನುವಂಥದ್ದು ಏನಿದೆಯಲ್ಲ, ಬಹುಶಃ ಇದೇ ರೀತಿ ಒಂದು ಕೋಮ ಸಾಮರಸ್ಯವನ್ನು